ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಗುರುಗಳೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ಆಗಸ್ಟ್ 15 ನಾವು ನಮ್ಮ ಭಾರತ ದೇಶದ 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಎಣಿಕೆಯಿಲ್ಲದ ತ್ಯಾಗಮಯಗಳನ್ನು ಸ್ಮರಿಸುವ ದಿನವಾಗಿದೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಟಿಪ್ಪು ಸುಲ್ತಾನ್, ಅಶ್ಫಾಕ್ ಉಲ್ಲಾ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಬದ್ರುದ್ದೀನ್ ತಯ್ಯಬ್ಜಿ, ಖಾನ್ ಅಬ್ದುಲ್ ಗಫಾರ್ ಖಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಗಂ ರುಕಯ್ಯಾ, ಆನಿ ಬೆಸೆಂಟ್, ಬೇಗಂ ಕುದ್ಸಿಯಾ ಐಜಾಜ್ ರಸೂಲ್, ಸುಲ್ತಾನ್ ಜಹಾನ್ ಬೇಗಂ ಇತರ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಅವರ ತ್ಯಾಗ ಮತ್ತು ಸಮರ್ಪಣೆಯಿಂದಲೇ ಇಂದು ನಾವು ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ಆಡಳಿತ ಮುಕ್ತಿಯಲ್ಲ, ಇದು ಜವಾಬ್ದಾರಿಯ ಜೊತೆಗಿನ ಸ್ವಾಭಿಮಾನವೂ ಹೌದು. ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವಾತಂತ್ರ್ಯವನ್ನು ಹೊಂದಿ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ರಚಿಸಿ ಅದರಲ್ಲಿ ಜಾತ್ಯತೀತ ಪ್ರಜಾಪ್ರಭುತ್ವಕ್ಕೆ ಹಾಗೂ ಸಮಾನತೆಗೆ ಬದ್ಧವಾದ ರಾಷ್ಟ್ರವನ್ನಾಗಿ ಘೋಷಿಸಿತು. ಈ ಎಲ್ಲ ಘೋಷಣೆಗಳ ನಡುವೆ ಎಲ್ಲ ಧರ್ಮದ ಜನಸಾಮಾನ್ಯರಿಗೆ ಹಾಗೂ ಮಹಿಳೆಯರಿಗೆ ಸಂಪೂರ್ಣ ಸಮಾನತೆ ಸಿಕ್ಕಿಲ್ಲ ಎಂಬುದು ಬಹಳ ಖೇದದ ವಿಷಯ. ಸರ್ವಧರ್ಮ ಸಮಾನತೆ ಎಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ, ಹಕ್ಕು ಮತ್ತು ಅವಕಾಶಗಳನ್ನು ಒದಗಿಸುವ ತತ್ವ. ಆದರೆ ಇಂದಿನ ಸಮಾಜದಲ್ಲಿ ಈ ತತ್ವದ ವಿರುದ್ಧ ನಡೆಯುತ್ತಿರುವ ಕೆಲ ಪ್ರಮುಖ ಘಟನೆಗಳು ಮತ್ತು ಧೋರಣೆಗಳನ್ನು ನಾವು ಗಮನಿಸಬಹುದು. ಕೆಲವು ಪ್ರಾಂತ್ಯಗಳಲ್ಲಿ ವಿವಿಧ ಧರ್ಮದ ಸಮುದಾಯಗಳ ನಡುವೆ ಗಲಭೆ, ಹಲ್ಲೆ ಮತ್ತು ಅನಾಹುತಗಳ ಸಂಭವಿಸುತ್ತಿರುವುದು, ಇವೆಲ್ಲವೂ ಧರ್ಮದ ಆಧಾರದ ಮೇಲೆ ಸಾಮಾಜಿಕ ಭೇದ ಭಾವಕ್ಕೆ ಕಾರಣವಾಗುತ್ತಿದೆ. ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಧರ್ಮದ ಆಧಾರದ ಮೇಲೆ ಉಡುಗೆ ಆಚರಣೆಗಳನ್ನು ನಿಷೇಧಿಸುವ ಘಟನೆಗಳು ನಡೆಯುತ್ತಿದೆ. ಅಷ್ಟೇ ಅಲ್ಲ, ರಾಜಕೀಯ ಧಾರ್ಮಿಕ ನಾಯಕರು ತಮ್ಮ ಭಾಷಣಗಳಲ್ಲಿ ದ್ವೇಷ ಭಾಷಣ ಮಾಡುವುದರ ಮೂಲಕ ಸರ್ವಧರ್ಮ ಸಮಾನತೆಗೆ ವಿರುದ್ಧವಾಗಿರುವುದನ್ನು ಹೇಳುವುದು ಕೇಳಬಹುದು. ಇತ್ತೀಚೆಗೆ ಒಂದೇ ಧರ್ಮವನ್ನು ಗುರಿಯಾಗಿಸಿಕೊಂಡು ಧಾರ್ಮಿಕ ಸ್ಥಳಗಳನ್ನು ನಾಶ ಮಾಡುವುದು ಮತ್ತು ಅಪಮಾನ ಮಾಡಿರುವಂತಹ ಘಟನೆಗಳು ಕೂಡ ನಡೆಯುತ್ತಿದೆ. ಈಗ ಹೇಳಿ, ಎಲ್ಲಿದೆ ಸ್ವಾತಂತ್ರ್ಯ? ನಿಷ್ಠಾಪೂರ್ತಿಯ ಸ್ವಾತಂತ್ರ್ಯ ಎಂದರೆ ಸಕಲರಿಗೂ ಸಮಾನ ಅವಕಾಶ ಸಿಗುವುದು. ಭಾರತಕ್ಕೆ ಸತ್ಯದ ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಗುವುದು ಯಾವಾಗ? ಸರ್ವಧರ್ಮ ಸಮಾನತೆಯನ್ನು ಉತ್ತೇಜಿಸುವ ಕ್ರಮಗಳನ್ನು ಕುರಿತು ಶಾಲಾ ಮಟ್ಟದಿಂದಲೇ ಮಕ್ಕಳಿಗೆ ಧರ್ಮದ ಮಹತ್ವ ಮತ್ತು ಗೌರವವನ್ನು ಕಲಿಸಿ ಆಂತರಿಕ ಸಮಾನತೆಯನ್ನು ತಿಳಿಸಿಕೊಡುವುದರಿಂದ ಮತ್ತು ಮುಖ್ಯವಾಗಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರೀತಿಯ ಸಂದೇಶವನ್ನು ಸಾರುವುದರಿಂದ ಹಾಗೂ ಸರ್ಕಾರ ಸಂಸ್ಥೆಗಳು ಧರ್ಮದ ಸಮಾನತೆಯನ್ನು ಕಾನೂನಾತ್ಮಕವಾಗಿ ಅನುಸರಿಸುವಂತೆ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ನಮ್ಮ ದೇಶದಲ್ಲಿ ಸಮಾನತೆಯ ಸ್ವಾತಂತ್ರ್ಯವನ್ನು ಕಾಣಬಹುದು. ಆಜಾದಿ ಬೇಕೇ ಬೇಕು ಎಂದು ಘೋಷಣೆಗಳನ್ನು ಕೂಗಿದ ಮಾತ್ರಕ್ಕೆ ನಮಗೆ ಆಜಾದಿ ಸಿಗುವುದಿಲ್ಲ. ಅದರೆಡೆಗೆ ಒಬ್ಬೊಬ್ಬರ ಶ್ರಮವಿರಬೇಕೆಂದು ಮಹತ್ವದಾಗಿದೆ. ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು, ಶಿಕ್ಷಣ ಪಡೆಯುವ ಅವಕಾಶ, ಇವುಗಳ ಬಗ್ಗೆ ಚಿಂತನೆ ಇಲ್ಲದೆಂದೇ ಬದುಕುತ್ತಿರುವೆವು. ಸತ್ಯ, ನೀತಿ ಮತ್ತು ಸಹನಶೀಲತೆಗೆ, ಸೋದರತ್ವಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಾ ತಂತ್ರಜ್ಞಾನ ಬಳಸಿಕೊಂಡು ಪ್ರಗತಿಯ ಹಾದಿಯಲ್ಲಿ ಹೆಜ್ಜೆಡುತ್ತಾ ನಮ್ಮ ಅಧಿಕಾರ ಮತ್ತು ಕರ್ತವ್ಯಗಳ ಜ್ಞಾನವನ್ನು ಹೊಂದೋಣ. ನಮ್ಮ ಸ್ವಾತಂತ್ರ್ಯವನ್ನು ಕೇವಲ ಧ್ವಜಾರೋಹಣಕ್ಕೆ ಮತ್ತು ಭಾಷಣಕ್ಕೆ ಸೀಮಿತವಾಗಿರದೆ ಭಾರತವನ್ನು ಶಾಂತಿ ಮತ್ತು ಸಮೃದ್ಧಿಯ ದೇಶವನ್ನಾಗಿ ಕಟ್ಟೋ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಹೊಂದೋಣ ಎನ್ನುತ್ತಾ ದೇಶ ಪ್ರೇಮವೇ ನಮ್ಮ ಧರ್ಮವನ್ನಾಗಿಸೋಣ. ಬಾಳ